ಕೊಡ್ತೀನಿ. ಮೊದಲಿಗೆ ಜೋಳದ ರೊಟ್ಟಿ ಮಾಡ್ಕೊಂಡು ಬೆಳ್ಳುಳ್ಳಿ, ಜೀರಿಗೆ, ಖಾರದ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಎಣ್ಣೆ ಹಾಕಿ ರೊಟ್ಟಿ ಜೊತೆ ಮಿಕ್ಸ್ ಮಾಡಿ ಮುದ್ದೆ ಕಟ್ ಕೊಡ್ತಾರೆ. ಇದು ಉತ್ತರ ಕರ್ನಾಟಕ ಮಂದಿಗೆ ತಿಳಿದಿರುತ್ತೆ. ಇದಂದ್ರೆ ಇವರಿಗೆ ಸಿಕ್ಕಾಪಟ್ಟೆ ಇಷ್ಟ. ಇದ್ರ ಹೆಸರು ರೊಟ್ಟಿ ಮುಟ್ಟಗಿ ಅಂತ. ಇದನ್ನ ತಿನ್ನಕ್ಕಂತೂ ಕಡಕ್ ಆಗಿರುತ್ತೆ. ಅದು ನೋಡ್ತಿದ್ರೇನೆ ಬಾಯಲ್ಲಿ ನೀರು ಬರ್ತಿದೆ. ಆ್ಯಕ್ಚುಲಿ ನಾನು ಯಾವತ್ತೂ ಇದನ್ನು ಟ್ರೈ ಮಾಡಿಲ್ಲ. ಸೊ ಲೆಟ್ಸ್ ಟ್ರೈ. ಬನ್ನಿ. ತಡ ಮಾಡಿದ್ರ ನಾನ್ ಬಂದಿದ್ದು ವಿಜಯನಗರ ಹತ್ರ ಇರುವಂತ ಶ್ರೀ ಮಹಾಲಕ್ಷ್ಮಿ ಫುಡ್ ಕೋರ್ಟ್ಗೆ. ಬರ್ತಿದಂಗೆನೆ ಹೋಟೆಲ್ ಆಂಬಿಯನ್ಸ್ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿತ್ತು ಹೋಟೆಲ್. ಹಂಗೆ ಅಲ್ಲಿ ಗಮ್ಮಂತಾಯ್ತು. ನನಗ್ ಬೇರೆ ಮತ್ತೀರ್ತಾ ಇತ್ತು. ಸೊ ಬೇಗ ಆರ್ಡರ್ ಮಾಡಿ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ರೊಟ್ಟಿ ಮುಟ್ಟಿಗೆ ರೆಡಿ ಅಂತ ಹೇಳಿದ್ರು. ನಾನ್ ಬೇಗ ಬೇಗ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಓಡ್ ಬಂದೆ. ಮನೆಗ್ ಬರ್ತಿದಂಗೆನೆ ತಟ್ಟೆಗೆ ಹಾಕೊಂಡೆ. ಆ ಕಲರ್ ನೋಡ್ರಿ, ಅಬ್ಬಾ ಕೈಗೆ ಸಿಕ್ಕಿದೆ ಖುಷಿ. 1 ಸೆಕೆಂಡ್ ಬಿಡ್ದಿರ ಟೇಸ್ಟ್ ಮಾಡಿ ನೋಡ್ದೆ. ಸಖತ್ತಾಗಿತ್ತು. ಸ್ವರ್ಗಕ್ಕೆ 3 ಗೇಣು ಕಣ್ರಿ. ಆ ಸ್ಪೈಸಿ ಆಗಿ ಮಧ್ಯ ಮಧ್ಯ ಬೆಳ್ಳುಳ್ಳಿ ಬೇರೆ ಸಿಗ್ತಾ ಇತ್ತು. 2 ಮಾತಿಲ್ಲ. ನಾನ್ ಹೋಗಿದ್ದು ಬರೀ ರೊಟ್ಟಿ ಮುಟ್ಟಿಗೆ ಅಷ್ಟೇನೆ. ಅಲ್ಲಿ ತುಂಬಾ ವೆರೈಟೀಸ್ ರೊಟ್ಟಿಗಳಿದೆ. ಉತ್ತರ ಕರ್ನಾಟಕ ಸ್ಟೈಲ್ ಮೀಲ್ಸ್ ಕೂಡ ಸಿಗುತ್ತೆ. ಜಸ್ಟ್ 79 ರುಪೀಸ್ ಅಷ್ಟೇನೆ. ಹಂಗೆ ನಾರ್ತ್ ಮೀಲ್ಸ್ ಕೂಡ ಅಲ್ಲಿ ಸಿಗುತ್ತೆ. ನೀವು ಕೂಡ ಟ್ರೈ ಮಾಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಮಸ್ಟ್ ಟ್ರೈ. ನನ್ಗಂತೂ ಹೋಗಿದ್ದಕ್ಕೂ ಸಾರ್ಥಕ ಆಯ್ತು. ಮತ್ತೆ ಇದೇ ತರ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.